ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ವತಿಯಿಂದ 2025-26ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಈ ವರ್ಷ ಏನಪ್ಪ ಅಂದರೆ ನಮಗೆ ಈ ಅಟೆಸ್ಟೇಷನ್ ಓಪನ್ ಆಗಿರುತ್ತೋ ಅಥವಾ ಇಲ್ಲ ಅಂತ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಕೂಡ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಟೆಲಿಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡಿದರು. ಸೊ ಅದನ್ನು ಆ ಬಗ್ಗೆ ಕ್ಲಾರಿಫಿಕೇಷನ್ ಕೂಡ ಕೊಡ್ತೀನಿ. ಈ ಅಟೆಸ್ಟೇಷನ್ ಈ ಸಾರಿ ಯಾವ ವಿದ್ಯಾರ್ಥಿಗಳು ಇರುತ್ತೆ, ಯಾವ ವಿದ್ಯಾರ್ಥಿಗೆ ಇರೋದಿಲ್ಲ, ಮತ್ತು ಈ ಅಟೆಸ್ಟೇಷನ್ ಪೋರ್ಟಲ್ನಲ್ಲಿ ಎಲ್ಲಿ ಏನು ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ನೋಡಿ. ಫ್ರೆಂಡ್ಸ್, 2025-26ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ತನಕ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಈ ಅಟೆಸ್ಟೇಷನ್ ಯಾರಿಗಿರುತ್ತೆ ಯಾರಿಗಿರಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ 25-26ನೇ ಸಾಲಿಂದ ಆಲ್ರೆಡಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಬಟ್ ಏನಪ್ಪ ಅಂದರೆ ಬೇರೆ ವಿದ್ಯಾರ್ಥಿಗಳಿಗೆ ಇನ್ನೂ ಕೆಲವೊಂದು ವಿದ್ಯಾರ್ಥಿಗೆ ಸ್ಟಾರ್ಟ್ ಆಗಿದೆ. ಸೊ ಅಂಥ ಒಂದು ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅವರೆಲ್ಲ ವಿದ್ಯಾರ್ಥಿ ಈ ಅಟೆಸ್ಟೇಷನ್ ಓಪನ್ ಆಗಿದೆಯಾ ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಓನ್ಲಿ ಡಿಪ್ಲೊಮಾ, ITI, PUC, GTTC, ಡಿಪ್ಲೊಮಾ ನರ್ಸಿಂಗು, ಡಿಪ್ಲೊಮಾ ಫಾರ್ಮಸಿ ಈ ಕೋರ್ಸ್ಗಳು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಈ ಅಟೆಸ್ಟೇಷನು ಇರೋದಿಲ್ಲ. ಇದು ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಏನಪ್ಪ ಅಂದರೆ 4ನೇ ಸ್ಟೆಪ್ ಆಗಿರುತ್ತೆ ಈ ಅಟೆಸ್ಟೇಷನು. ಸೊ ಈ ಅಟೆಸ್ಟೇಷನ್ ಯಾರಿಗೂ ಕೂಡ ಏನಪ್ಪ ಅಂದರೆ ಎನೇಬಲ್ ಇರೋದಿಲ್ಲ. ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಅಂದರೆ ಡಿಪ್ಲೊಮಾ, ITI, PUC, GTTC, ನರ್ಸಿಂಗು, D.Ed ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಪ್ಯಾರಾಮೆಡಿಕಲ್ ಕೋರ್ಸ್ ಏನಿದಾವೆ ಡಿಪ್ಲೊಮಾ ಕೋರ್ಸ್ಗಳು ಅವ್ರಿಗೆ ಇರೋದಿಲ್ಲ. ಒಂದು ವೇಳೆ ನೀವು ಈ ಅಟೆಸ್ಟೇಷನ್ ಮಾಡಿಸ್ಬೇಕಾಗಿತ್ತಪ್ಪ ಅಂದರೆ ಇಲ್ಲೊಂದು ಪೋರ್ಟಲ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಇಲ್ಲಿ ಕಾಣ್ತಾ ಅಂತ ಭಾವಿಸ್ತದೆ. ಈ ಅಟೆಸ್ಟೇಷನ್ ವಿದ್ಯಾರ್ಥಿ ಯಾರು ಮಾಡಿಸ್ಬೇಕು ಏನು ಅಂತಲೂ ಸೊ ಇಲ್ಲಿ ನಿಮಗೆ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಅಟೆಸ್ಟೇಷನ್ ಪೋರ್ಟಲ್ ಅಂತ ಬರುತ್ತೆ. ಸೊ ಈ ಅಟೆಸ್ಟೇಷನ್ ಪೋರ್ಟಲ್ನಲ್ಲಿ ನೀವೆಲ್ಲರೂ ಕೂಡ ಏನಪ್ಪ ಅಂದರೆ ಲಾಗಿನ್ ಆಗಬೇಕಾಗತ್ತೆ. ಅದನ್ನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಈ ಪರ್ಟಿಕ್ಯುಲರ್ಲಿ ಅದು ಆಲ್ರೆಡಿ ಏನಪ್ಪ ಅಂದರೆ ಈ ವಿದ್ಯಾರ್ಥಿ ಯಾರಿಗಿರುತ್ತೆ ಅಂದರೆ ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತೇನೆ ನಾನು. ಈ ಅಟೆಸ್ಟೇಷನ್ ಫಾರ್ SSP ಅಂತ ಇರ್ತಲ್ಲ, SSP ಅಟೆಸ್ಟೇಷನ್ ಪೋರ್ಟಲ್ ಅಂತ ಇರುತ್ತೆ. ಸೊ ಇಲ್ಲಿ ಬಂದು ಇದಕ್ಕೆ ಲಾಗಿನ್ ಆಗಲಿಕ್ಕೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ SSP ID ಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಆಧಾರದಲ್ಲಿರ್ತಕ್ಕಂಥ ಹೆಸರನ್ನು ಹೊಡೆದ್ರೆ OTP ಕೂಡ ಬರುತ್ತೆ. ಆ OTPನ ಎಂಟ್ರಿ ಮಾಡಿಕೊಂಡು ನಂತರ ಇಲ್ಲಿ ಕಾಂತರ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಂಡು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದಮೇಲೆ ವಿದ್ಯಾರ್ಥಿಗಳಿಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳಿಗೆ ಓಪನ್ ಆಗಿರುತ್ತೆ ಏನು ಅನ್ನೋದು ಕೂಡ ಎಲ್ಲನೂ ಕೂಡ ಡೀಟೇಲ್ಸ್ನ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಕಾಣ್ತಾ ವಿದ್ಯಾರ್ಥಿ ಹಾಜರಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ರಕ್ಷಣಾ ಪ್ರಮಾಣ ಪತ್ರ, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ 24-25ನೇ ಸಾಲಿನಲ್ಲಿ ಯಾರ್ಯಾರು ಡಿಗ್ರಿ ಓದ್ತಾ ಇದ್ದಾರೆ ಅಂಥ ಒಂದು ವಿದ್ಯಾರ್ಥಿ ಆಲ್ರೆಡಿ ಅಪ್ಲೈ ಮಾಡಿರ್ತಾರೆ. ಈಗ 25-26ನೇ ಸಾಲಿನ ಸೇಮ್ ಅದೇ ರೂಲ್ಸ್ ಇದ್ದಾವೆ. ಯಾರ್ಯಾರಿಗೆ ಅಂದರೆ ವಿದ್ಯಾರ್ಥಿ ಯಾರ್ಯಾರು UG ಡಿಗ್ರಿ ಕೋರ್ಸ್ಗಳು ಓದ್ತಾ ಇದ್ದಾರೆ, ನಾನ್ ಡಿಗ್ರಿ ಕೋರ್ಸ್ ಯಾರು ಓದ್ತಾ ಇದ್ದಾರೆ ಅವ್ರಿಗೆ, ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಯಾರ್ಯಾರು ವಿದ್ಯಾರ್ಥಿಗಳು PG ಕೋರ್ಸ್ಗಳನ್ನ ಓದ್ತಾ ಇದ್ದಾರೆ ಅಂಥ ಒಂದು ವಿದ್ಯಾರ್ಥಿ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಈ ಅಟೆಸ್ಟೇಷನ್ ಕಂಪಲ್ಸರಿ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಏನಪ್ಪ ಅಂದರೆ ಡಿಪ್ಲೊಮಾ, ITI, PUC, GTTC, ನರ್ಸಿಂಗು ಇವೆಲ್ಲ ವಿದ್ಯಾರ್ಥಿಗೆ ಅಟೆಸ್ಟೇಷನ್ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಓಪನ್ ಆಗಿಲ್ಲ. ಓಪನ್ ಆದ ತಕ್ಷಣ ನಿಮಗೆ ಯಾವ ಥರ ಈ ಅಟೆಸ್ಟೇಷನ್ ಮಾಡಿಸ್ಬೇಕು ಮತ್ತು ಯಾವ ಥರ ಎಲ್ಲಿ ಪ್ರೊಸೆಸ್ ಇರುತ್ತೆ ಅಂತ ಕೂಡ ಇಲ್ಲಿ ತೋರಿಸಿರ್ತೀನಿ. ಸೊ ಹಾಗಾಗಿ ಒಂದು ಡೀಟೇಲ್ಡಾಗಿ ವಿಡಿಯೋನ ಕೂಡ ಮಾಡಿ ಹಾಕ್ತೀನಿ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ ಇರುತ್ತೋ ಅಥವಾ ಇಲ್ಲ ಅಂತ ಕೇಳಿದ್ರು. ಇನ್ನೂ ಕೂಡ ಅಪ್ಲಿಕೇಶನ್ ಓಪನ್ ಆಗಿಲ್ಲ SSP ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ ವಿದ್ಯಾರ್ಥಿಗಳಂದು. ಸೊ ಈಗ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ನಲ್ಲಿ ಸ್ಟಾರ್ಟ್ ಆಗ್ಬೋದು. ಸೊ ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.